ಇದರಲ್ಲಿ ನಮಗೆ ಬರೀ ನಾವು ಬುದ್ಧಿ ಹೇಳ್ತೀವಿ ಅಂತಂದ್ರೆ 150 ರೂಪಾಯಿ ಕೊಟ್ಟು ಖಂಡಿತವಾಗಿಯೂ ಕೂರೋದಿಲ್ಲ. ಈ ವೃತ್ತಿರಂಗ ಭೂಮಿನೇ ಅಶ್ಲೀಲ ನಾಟಕ ಆಡ್ತಾರೆ, ಅದು ಕಳಪೆಯಾಗಿದೆ, ಅದು ಗುಣಮಟ್ಟದ ಅಲ್ಲ ಅಂತ ಹೇಳೋದು ಸರಿಯಲ್ಲ. ಸುಮಾರು 60% ನನ್ನ ಹತ್ರ ಮಹಿಳಾ ಪ್ರೇಕ್ಷಕರು ಮಕ್ಕಳು ಬರ್ತಾರೆ. ಪುರುಷರಿಗಿಂತಲೂ ಮಹಿಳೆಯರೇ ಜಾಸ್ತಿ. ಹಾಗಿದ್ದರೆ ಡಬಲ್ ಮೀನಿಂಗ್ ಸಾಹಿತ್ಯ ಆಗಲಿ, ಅಶ್ಲೀಲ ಸಾಹಿತ್ಯ ಆಗಲಿ ನಾವು ಬಳಸಿದರೆ ಹೆಣ್ಮಕ್ಳು ಬರ್ತಾರ ಸರ್? ಒಂದು ವೇಳೆ ಆ ಜಾತ್ರೆಗಳಿಗೆ, ಸಿರಸಿ ಜಾತ್ರೆಗೆ ಇರಬಹುದು ಅಥವಾ ಆ ಕಡೆ ಸೈಡ್ ಕರಾವಳಿ ಪ್ರದೇಶದಲ್ಲಿ ಇರಬಹುದು, ಏನಾದ್ರೂ ಇಂಥದ್ದು ನೀವು ಹೇಳ್ದಂಗೆ ಯಾವ್ದಾದ್ರು ಅಶ್ಲೀಲ ಮಾತಾಡುವಂತ ಒಂದು ಕಂಪನಿ ಏನಾದ್ರೂ ಅಲ್ಲಿಗೆ ಹೋದ್ರೆ ಅರ್ಧಕ್ಕೆ ಎದ್ದೋಗ್ಬಿಡ್ತಾರೆ ಜನ, ಒಬ್ರು ಇರೋದಿಲ್ಲ ಥಿಯೇಟರ್ ಅಲ್ಲಿ. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಬಹುತೇಕವಾಗಿ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಪಡಿಮೂಡಿದಂಥ ನನ್ನ ಚಾನೆಲ್ನಲ್ಲಿ ವೈವಿಧ್ಯಮಯವಾದಂಥ ಸಂದರ್ಶನಗಳನ್ನು ನೀವು ಕೇಳ್ತೀರಿ. ವಿಷಯದ ಮಡಿಮೈಲಿಗೆ ನನಗಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಸಮಾಜದ ಸ್ತರಗಳಲ್ಲಿ ಯಾರ್ಯಾರು ಸಾಧನೆ, ಸಾರ್ಥಕತೆ, ಮಾದರಿಯಾಗಿ ಬದುಕ್ತಾ ಇದ್ದಾರೋ ಅವ್ರನ್ನೆಲ್ಲರನ್ನ ಹುಡುಕಿ ತರುವಂಥ ಕೆಲಸ ನನ್ನ ಮಿತಿಯಲ್ಲಿ ನಡೀತಾ ಇದೆ. ಇತ್ತೀಚೆಗೆ ನಾನು ಜೇವರ್ಗಿ ರಾಜಣ್ಣ ಅವರವರನ್ನ ಫೋನ್ ಮೂಲಕ ಮಾತಾಡಿದೆ. ಅವ್ರ ಬಗ್ಗೆ ತಿಳುವಳಿಕೆ ಇತ್ತು ನನಗೆ. ಒಂದು 3.25 ದಶಕದಿಂದ ಅವರು ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರಿ ನಾಟ್ಯ ಸಂಘವನ್ನು ಅತ್ಯಂತ ಕಲ್ಚರ್ಡ್ ಆಗಿ, ಸಂಸ್ಕಾರಬದ್ಧವಾಗಿ ಜನಕ್ಕೆ ಇವತ್ತಿನ ಕಾಲದಲ್ಲಿ ಏನು ಬೇಕು ಅದನ್ನು ಕೊಡ್ತಾ, ರಂಜನೆಯ ಜೊತೆಗೆ ಒಂದು ಮನಸ್ಸಿಗೆ ಮುಟ್ಟುವ, ಹೃದಯಕ್ಕೆ ಮುಟ್ಟುವ, ಸಂಸಾರ ಮತ್ತು ಸಮಾಜಕ್ಕೆ ಒಂದಿಷ್ಟು ಏನಾದರೂ ಆ ಕೃತಿಯ ಮೂಲಕ ಕೊಡುವ ಜ್ಞಾನದ ತಂತುಗಳನ್ನು ಇಟ್ಟುಕೊಂಡು ಕೂಡ ಅವರು ನಾಟಕವನ್ನು ಮಾಡ್ಕೊಂಡು ಬಂದವರು. ಕಂಪನಿ ನಾಟಕ ಅಂತಂದಾಗ ನಮಗೊಂದು ಹೇವರಿಕೆ ಇದೆ, ಒಂದು ತಿರಸ್ಕಾರ ಇದೆ, ಒಂದು ಗುಮಾನಿ ಇದೆ, ಮತ್ತೊಂದು ಅವರ ಈ ಕಾಲದಲ್ಲಿ ಪ್ರದರ್ಶನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಇದೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಇದೇ ರಾಜಣ್ಣ ಅವರು ಬನಶಂಕರಿ ಅಂತ ರಾಜ್ಯದ ಬಹಳ ದೊಡ್ಡ ಜಾತ್ರೆಯಲ್ಲಿ ಯಶಸ್ವಿಯಾಗಿ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಅನ್ನು ಕಂಡಂಥ ಒಂದು ನಾಟಕ ಕಂಪನಿಯ ಯಜಮಾನರು ಹೌದು, ಅವರು ನಟರು ಹೌದು. ಹಾಗಾಗಿ ಅವರ ಕಂಪನಿ ನಾಟಕದ ಸುಖ, ದುಃಖ, ಹೋರಾಟ ಮತ್ತು ಸವಾಲುಗಳು ಇವೆಲ್ಲ ಇಟ್ಟುಕೊಂಡು ಸುದೀರ್ಘವಾಗಿ ಇವತ್ತು ಅವರನ್ನು ಮಾತಾಡ್ಸೋಣ ಅಂತ ಅವರನ್ನು ಕರೆದಾಗ ಪ್ರೀತಿಯಿಂದ ಅವರು ಅವರ ಊರಿಂದ ಬೆಂಗಳೂರುವರೆಗೆ ಬಂದಿದ್ದಾರೆ. ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಹೇಗಿದ್ದೀರಿ? ಆರಾಮದೀನಿ ಸರ್, ಆರಾಮದೀನಿ. ಸೊ ನನಗೆ ಈಗೆಲ್ಲರಿಗೂ ಕಂಪನಿ ನಾಟಕ ಅಂತಂದ್ರೆ ಒಂದು ಬೇರೆ ರೀತಿಯ ಭಾವನೆ ಇದೆ. ಆದ್ರೆ ಮೊದಲ ಒಂದು ಕಾಲದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಘಟಾನುಘಟಿಗಳು, ರಾಜ್ಕುಮಾರ್ರಿಂದ ಹಿಡಿದು HLN ಸಿಂಹದಿಂದ ಹಿಡಿದು ಗುಬ್ಬಿ ವೀರಣ್ಣವರಿಂದ ಹಿಡಿದು ಎಲ್ಲರೂ ಕೂಡ ವೃತ್ತಿರಂಗಭೂಮಿಯಿಂದಲೇ ಬಂದವರು. ಹೌದು ಹೌದು. ಹಾಗಾಗಿ ವೃತ್ತಿರಂಗಭೂಮಿಯನ್ನ ಬಿಟ್ಟು ಕನ್ನಡ ಚಲನಚಿತ್ರರಂಗವನ್ನು ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲ ಇಲ್ಲ. ಹಾಗಾಗಿ ವೃತ್ತಿರಂಗಭೂಮಿ ಎಲ್ಲದಕ್ಕೂ ಅದೊಂದು ತಾಯ ಬೇರು ಅಂತ ಅನಿಸ್ತದೆ ನನಗೆ. ನಿಜ, ಖಂಡಿತವಾಗಿ ಸರ್. ತಾಯ ಬೇರು. ಹೌದು. ಹಾಗಾಗಿ ವೃತ್ತಿರಂಗಭೂಮಿಯನ್ನ ನಾವು ಇವತ್ತಿನ ದೃಷ್ಟಿಕೋನದಲ್ಲಿ ಬೇರೆ ರೀತಿಯಲ್ಲಿ ನೋಡಬಹುದೇ ಹೊರತು ಆದ್ರೆ ಅದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು. ಸೊ ಇವತ್ತಿನ ಹುಡುಗರಿಗೆ, ಹೊಸ ತಲೆಮಾರಿಗೆ ವೃತ್ತಿರಂಗಭೂಮಿ ಬಗ್ಗೆ ಅವರದೇ ಆದಂತ ಒಂದು ಇಷ್ಟು ಭ್ರಮೆಗಳಿದೆ. ಅದ್ರ ಬಗ್ಗೆ ಒಂದು ಸಾತ್ವಿಕವಾಗಿ ನಿಜವಾದ ಕಥೆಗಳು ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಇವತ್ತು ನಿಮ್ಮ ಬೆಳವಣಿಗೆ ಜೊತೆಗೆ ಇಷ್ಟು ಸುದೀರ್ಘವಾಗಿ, ಈಗ ನಿಮ್ಮ ಮಗಳು ಬೇರೆ ಗುಬ್ಬಿ ಒಂದು ಕುಲದ ಒಂದು ವಧುವಾಗಿ ಹೋದವಳು, ಅಲ್ಲಿಯೂ ಅವಳದು ಒಂದು ಕಂಪನಿಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾಳೆ. ಆಗ ನಿಮ್ಮ 2 ಹೆಣ್ಮಕ್ಳು ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ರಂಗಭೂಮಿಯಿಂದಲೇ ಮಕ್ಕಳನ್ನ ವೈದ್ಯ ಮತ್ತು ಇತ್ಯಾದಿ ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡುವಷ್ಟು ಅದ್ಭುತವಾಗಿ ಬೆಳೆಸಿದ್ದೀರಿ. ಈ ಎಲ್ಲವನ್ನ ಇಟ್ಕೊಂಡು ಇವತ್ತು ಮಾತಾಡೋಣ ಸರ್. ಹಾಡಿ ಸರ್, ಕೇಳಿ. ಹೇಳಿ ಸರ್, ನೀವು ಹೇಗೆ, ನಿಮ್ಮ ಕುಟುಂಬ, ನಿಮ್ಮ ಹಿನ್ನೆಲೆ ಏನು? ನಮ್ಮದು ತೀರಾ ಬಡ ಕುಟುಂಬ ಸರ್. ನಮ್ಮದು ಬಡ ಕುಟುಂಬ. ನಾನು 5ನೇ ತರಗತಿವರೆಗೆ ಓದಿದ್ದೆ ಊರಲ್ಲಿ. ಆಮೇಲೆ ಏನಂತಂದರೆ ಶಾಲೆ ಬಿಟ್ಟು ಟೇಲರಿಂಗ್ ವೃತ್ತಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಮೊದಲಿಂದ ನನಗೇನಂತಂದರೆ ಈ ಭಜನೆಗಳಲ್ಲಿ, ದೊಡ್ಡಾಟಗಳಲ್ಲಿ ಈ ಹಾಡೋದು, ಆಮೇಲೆ ಹಾರ್ಮೋನಿಯಂ ನುಡಿಸೋದು, ಇಂಥದ್ದೆಲ್ಲ ನನಗಿತ್ತು. ಆದರೆ ಮುಂದೆ ಏನು ಮಾಡಿದೆ ನಾನೇನಂತಂದರೆ
ಈ ಗ್ರಾಮೀಣ ರಂಗಭೂಮಿಯಲ್ಲಿ ಜಾತ್ರೆ ಉತ್ಸವಗಳಿಗಾಗಿ ಹಳ್ಳಿಯಲ್ಲಿ ಕಲಿತಾಡೋ ನಾಟಕದಲ್ಲಿ ನಾನು ಪಾತ್ರ ಮಾಡಿದೆ. ಮಾಡಿದ ಮೇಲೆ ಏನಂತಂದರೆ ಒಳ್ಳೆ ನನಗೆ ಪ್ರತಿಕ್ರಿಯೆ ಸಿಕ್ತು ಜನರಿಂದ. ಆ ಒಂದು ಹುಚ್ಚಿನಿಂದ ಮುಂದೆ ವೃತ್ತಿ ಕಂಪನಿಯಲ್ಲಿ ಬಂದು 80ರಲ್ಲಿ ಬಣ್ಣ ಹಚ್ಚಿದೆ ನಾನು. ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟೆ. ನಂತರ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ರಂಗಭೂಮಿಯಲ್ಲಿ ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಾಟಕಕಾರನಾಗಿ, ಕಂಪನಿ ಮಾಲೀಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ವೆರಿ ಗುಡ್. ಇವತ್ತಿನ ಕಾಲಕ್ಕೆ ಏನಂತಂದರೆ ಎಂಥ ನಾಟಕಗಳು ಬೇಕು ಏನು ಅಂಥೇಳಿ ನಾವು ವಿಚಾರ ಮಾಡಿ ಈಗ ಏನು ಸಮಸ್ಯೆ ಇದೆ, ಯಾವ ಸಂದೇಶ ಜನರಿಗೆ ಕೊಡಬೇಕು, ಒಂದು ಕೌಟುಂಬಿಕವಾಗಿರ್ಬೋದು ಅಥವಾ ರೈತರ ಬಗ್ಗೆ ಆಗಿರ್ಬೋದು, ಏನು ಕೊಡಬೇಕು, ಏನು ಕೊಟ್ಟರೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ತಲೆಯಲ್ಲಿ ಇಟ್ಕೊಂಡು ನಾಟಕವನ್ನು ಬರಿತೇನೆ, ಸಂದೇಶ ಕೊಡ್ತೇನೆ. ಆಮೇಲೆ ಏನಂತಂದರೆ ಈ ನಾಟಕಗಳಲ್ಲಿ ನಮಗೆ ಬರೀ ನಾವು ಬುದ್ಧಿ ಹೇಳ್ತೀವಿ ಅಂತಂದರೆ 150 ರೂಪಾಯಿ ಕೊಟ್ಟು ಖಂಡಿತವಾಗಿಯೂ ಕೂರೋದಿಲ್ಲ. ಅದಕ್ಕಾಗಿ ಏನಂದರೆ ಅವರಿಗೆ ಒಂದು ವಿಜಿಲ್ ಹೊಡೆಯೋಕ್ಕೆ, ಖುಷಿ ಆಗೋಕ್ಕೆ ಅಂಥ ಒಂದು ಹೀರೋ ಪಾತ್ರಗಳನ್ನು ಸೃಷ್ಟಿ ಮಾಡೋದು. ಒಬ್ಬ ರೈತನಿಗೆ ಅವನು ಯಾವ ರೀತಿ ಬೆಳಿಬೇಕು, ಏನು ಎಂತ ಅಂತಂದಾಗ ಆ ಖುಷಿ ಕೊಡುವಂಥದ್ದು ಜನರಿಗೆ. ಆಮೇಲೆ ಹಾಸ್ಯದ ಮೂಲಕ ನಗಿಸೋದನ್ನು ಮಾಡೋದು. ಅದರಲ್ಲೇ ಏನು ಸಂದೇಶ ನಾವು ಕೊಡಬೇಕಂತ ಮಾಡಿದ್ವಿ ನಮ್ಮ ಕೃತಿಯಲ್ಲಿ, ಆ ಸಂದೇಶವನ್ನು ಪರಿಪೂರ್ಣವಾಗಿ ಕೊಡ್ತೇವೆ. ಆದರೆ ಡಬಲ್ ಮೀನಿಂಗ್ ಇಲ್ಲ, ಅಶ್ಲೀಲ ಮಾತು ಮಾತ್ರ ಮಾತಾಡಿಸೋದಿಲ್ಲ ಕಂಪನಿಯಲ್ಲಿ ಯಾವುದೇ ಕಾರಣಕ್ಕೂ. ಬಹುತೇಕವಾಗಿ ಜನರಿಗೆ ಇರೋದು ಕಂಪನಿ ನಾಟಕ ಅಂದುಕೊಳ್ಳೇನೆ ಡಬಲ್ಲು, ತ್ರಿಬಲ್ಲು. ಈಗ ಸಿನಿಮಾದಲ್ಲಿ ಅದರ ಆಚೆ ಮೀರಿ ಬಂದ್ಬಿಟ್ಟಿದೆ, ಅದು ಪ್ರಶ್ನೆ ಬೇರೆ. ನಿಮ್ಮಲ್ಲಿಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಬರ್ತಾ ಇದೆಯೇನೋ ಅನ್ನುವ ಸಂದೇಹವು ನನಗೆ ಕಾಡ್ತಾ ಇದೆ. ಆದರೆ ಬಹುತೇಕ ಜನರಿಗೆ ಕಂಪನಿ ನಾಟಕ ಅಂದುಕೊಳ್ಳೇನೆ ಒಂದು ಶೀಲದ ಗಡಿಯನ್ನು ದಾಟಿ ಅದು ಅಶ್ಲೀಲವನ್ನೇ ಹಾಸ್ಯ ಅಂತ ಆಂಗಿಕವಾಗಿಯೂ ಭಾಷಿಕವಾಗಿಯೂ ಮಾಡ್ತಾರೆ ಅನ್ನುವಂಥ ಒಂದು ಪರಿಕಲ್ಪನೆ ಇದೆ. ಇದೆ ಸರ್, ಇದೆ, ಇಲ್ಲ ಅಂತನಲ್ಲ. ನಾನು ಎಲ್ಲ ವೃತ್ತಿಯಲ್ಲಿಯೂ ಈಗ ಸಿನಿಮಾ ರಂಗದಲ್ಲಿ ಉದಾಹರಣೆಗಾಗಿ ನೀವು ರಾಜ್ಕುಮಾರ್ ಅವರ ಪಿಕ್ಚರ್ಗಳನ್ನು ತಗೊಳ್ರಿ, ಅವರು ಯಾವ ರೀತಿ ಮಾಡಬೇಕು ಮಾಡ್ತಾರೆ. ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಯಾವ ರೀತಿ ಮಾಡ್ತಾರೆ. ಕಾಶಿನಾಥ್ ಅವ್ರ ಪಿಕ್ಚರ್ ಹೆಂಗಿರ್ತದೆ, ಆ ರೀತಿಯಾಗಿ ಕಂಪನಿಯಲ್ಲಿ ಕೂಡ ಒಳ್ಳೆ ಕಂಪನಿಗಳು ಇವತ್ತು ಗುಡಿಗೇರಿ ಕಂಪನಿ, ಗುಬ್ಬಿ ಕಂಪನಿ, ಹೇಳತಾ ಹೋದ್ರೆ ಅರಶಿಣಗುಡಿ ಕಂಪನಿ, ಉಮಾಶ್ರೀ NS ರಾವ್ ಅವ್ರದ್ದೊಂದು ಕಾಲವೇ ಕಟ್ಟಿದ್ರು. ಅಲ್ಲ, ಉಮಾಶ್ರೀ NS ರಾವ್ ಹೌದು, ಒಂದು ದಶಕಗಳ ಕಾಲ ಸಿನಿಮಾದಲ್ಲಿ ಅದು ತುಂಬಾ ಆಕ್ಷೇಪಾರ್ಹವಾಗಿಯೇ ಇತ್ತು. ಹೌದು, ಅದೇನಂತಂದ್ರೆ ಆವಾಗ ಆ ರೀತಿಯಾಗಿ ಮಾಡುವಂಥ ಸಂಸ್ಥೆಗಳು ಕೂಡ ಅದಾವೆ, ಇಲ್ಲ ಅಂತ ಹೇಳಲ್ಲ. ಗ್ರಾಮೀಣ ರಂಗಭೂಮಿಯಲ್ಲಿ ಕೆಲವೊಂದು ಕಲಾವಿದರು ಅದೇ ಮಾಡಿ ಹಂಗೆ ಬದುಕ್ತಾರೆ. ಈಗ ಅಂಥವ್ರಿಂದ ಏನಂತಂದ್ರೆ ಇಡೀ ವೃತ್ತಿ ರಂಗಭೂಮಿನೇ ಅಶ್ಲೀಲ ನಾಟಕ ಆಡ್ತಾರೆ, ಅದು ಕಳಪೆಯಾಗಿದೆ, ಅದು ಗುಣಮಟ್ಟದ ಅಲ್ಲ ಅಂತ ಹೇಳೋದು ಸರಿಯಲ್ಲ. ಯಾಕಂತಂದ್ರೆ ಇಲ್ಲೂ ಕೂಡ ಏನಂತಂದ್ರೆ ಒಳ್ಳೊಳ್ಳೆ ನಾಟಕಗಳನ್ನು ಆಡದಂಥವ್ರು, ಒಳ್ಳೊಳ್ಳೆ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರು ನಮ್ಮ ವೃತ್ತಿ ರಂಗಭೂಮಿಯಲ್ಲಿ ಕೂಡ ಕಂಪನಿಗಳು ಅದಾವೆ, ಇವತ್ತಿನವರೆಗೂ ಕೂಡ ನಾವು ನಡೆಸ್ತೀವಿ. ಈಗ ಉದಾಹರಣೆಗಾಗಿ ನಿಮಗೆ ನಮ್ಮ ಪ್ರೇಕ್ಷಕರು ಸುಮಾರು 60ರಿಂದ 70% ನನ್ನ ಹತ್ರ ಮಹಿಳಾ ಪ್ರೇಕ್ಷಕರು ಮಕ್ಕಳು ಬರ್ತಾರೆ. ಪುರುಷರಿಗಿಂತಲೂ ಮಹಿಳೆಯರೇ ಜಾಸ್ತಿ. ಹಾಗಿದ್ದರೆ ಡಬಲ್ ಮೀನಿಂಗ್ ಸಾಹಿತ್ಯ ಆಗಲಿ, ಅಶ್ಲೀಲ ಸಾಹಿತ್ಯ ಆಗಲಿ ನಾವು ಬಳಸಿದರೆ ಹೆಣ್ಮಕ್ಳು ಬರ್ತಾರ ಸರ್? ಬರೋದಿಲ್ಲ. ಅಥವಾ ಹೆಣ್ಮಕ್ಳನ್ನ ಕಳಿಸ್ತಾನೂ ಇರೋದಿಲ್ಲ, ಕುಟುಂಬಿಕರು. ಆಮೇಲೆ ಈ ಕಡೆ ನಮ್ಮ ಸಿರ್ಸಿ ಜಾತ್ರೆ ನಾನು ಸುಮಾರು ಏನಪ್ಪ ಅಂತಂದ್ರೆ ಒಂದು 28 ವರ್ಷಗಳಿಂದ ಸಿರ್ಸಿ ಜಾತ್ರೆ ಮಾಡ್ತಾ ಇದ್ದೀನಿ. ಅಂದ್ರೆ 28 ವರ್ಷದಲ್ಲಿ 14 ಜಾತ್ರೆ ಮಾಡ್ತಾ ಇದ್ದೀನಿ ನಾನು ಸಿರ್ಸಿ ಜಾತ್ರೆಯಲ್ಲಿ. ಇವತ್ತು ಅಲ್ಲಿ ಒಳ್ಳೊಳ್ಳೆ ಬುದ್ಧಿವಂತರು, ಮೇಧಾವಿಗಳಿರ್ತಾರೆ, ಬಂದಿರ್ತಾರೆ, ನಾಟಕ ನೋಡಿರ್ತಾರೆ. ನೋಡಿ ಅದಕ್ಕೇನಂತಂದ್ರೆ ಒಂದು ಪ್ರೋತ್ಸಾಹ ಕೊಡುವಂತಹ ಜನ ಅಲ್ಲಿದ್ದಾರೆ. ಮಹಿಳೆಯರು ನೀವು ನೋಡಬೇಕು, ಅಲ್ಲಿ ಬಹಳ ಪ್ರೀತಿಯಿಂದ ನಾಟಕವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ, ಮಹಿಳೆಯರು ಸಹಿತ ಏನಂತಂದ್ರೆ ಅಲ್ಲಿ ಇದು ಸ್ಟೇಜ್ ಮೇಲೆ ಈ ಆಯರ್ ಕೊಡುವಂಥದ್ದು ಇಲ್ಲ. ಎಲ್ಲಿ ಸಿರ್ಸಿ ಕಡೆ ಸಾಗರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಕುಮಟಾ ಇರ್ಬೋದು, ಕಾರವಾರ ಇರ್ಬೋದು, ಇವೆಲ್ಲ ನಾವು ಮಾಡಿರುವಂತಹ ಕ್ಯಾಂಪ್ಗಳು. ಅಲ್ಲಿಲ್ಲ. ಅವ್ರೇನ್ ಮಾಡ್ತಾರೆ, ಖುಷಿ ಆದ್ರೆ ಹೊರಗಡೆ ಬಂದು ಹೋಗ್ಬೇಕಾದ್ರೆ ಕರೆದು ಆ ದುಡ್ಡು ಅದು 500 ಇರುತ್ತೋ 1000 ಇರುತ್ತೆ ಕೈಯಲ್ಲಿ, ಅಷ್ಟೇನಪ್ಪ ಅಂದ್ರೆ ಹಿಂಗೆ ಮುಚ್ಚಿ ಕೊಡ್ತಾರೆ. ಮುಚ್ಚಿ ಕೊಟ್ಟು ಇಟ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ನಾಟಕ ಮಾಡಿ, ಬಹಳ ಚೆನ್ನಾಗಿತ್ತು, ಜನ ಬರ್ತಾರೆ. ಒಂದು ವೇಳೆ ಆ ಜಾತ್ರೆಗಳಿಗೆ, ಸಿರ್ಸಿ ಜಾತ್ರೆಗೆ ಇರಬಹುದು ಅಥವಾ ಆ ಕಡೆ ಸೈಡು ಕರಾವಳಿ ಪ್ರದೇಶದಲ್ಲಿ ಇರಬಹುದು, ಏನಾದರೂ ಇಂಥದ್ದು ನೀವು ಹೇಳ್ದಂಗೆ ಯಾವ್ದಾದ್ರು ಅಶ್ಲೀಲ ಮಾತಾಡುವಂಥ ಒಂದು ಕಂಪನಿ ಏನಾದರೂ ಅಲ್ಲಿಗೆ ಹೋದರೆ
ಅರ್ಧಕ್ಕೆ ಎದ್ದೋಗ್ಬಿಡ್ತಾರೆ ಜನ, ಒಬ್ಬರು ಇರೋದಿಲ್ಲ ಥಿಯೇಟ್ರಲ್ಲಿ. ಮತ್ತು ಅಂದಾಗ ಪ್ರತಿ ವರ್ಷ ಶಿರ್ಸಿ ಜಾತ್ರೆಗೆ 5 ಕಂಪನಿ 6 ಕಂಪನಿ ನಾಟಕಗಳು ನಾವೇನಂತಂದರೆ ಮಾರ್ಚಲ್ಲಿ ಹೋಗಿರ್ತೀವಿ ಅಲ್ಲಿಗೆ. ಮಾರ್ಚಲ್ಲಿ ಹೋಗಿ ಮೇ ಮುಗಿಯೋವರೆಗೂ, ಮಳೆ ಬರೋವರೆಗೂ ಅಲ್ಲಿರ್ತೀವಿ. ಓ ಹಾಂ, ಅಷ್ಟು ದಿವಸ 2-2.5 ತಿಂಗಳು. ಹೌದು, 2 ತಿಂಗಳು 2.5 ತಿಂಗಳು. ಒಂದೊಂದು ಕಂಪನಿ ಹೆಂಗೆ ಕಲೆಕ್ಷನ್ ಕಡಿಮೆ ಆಗ್ತಾ ಬರ್ತದೆ ಆ ಕಂಪನಿ ಕಿತ್ಕೊಂಡು ಮುಂದಿನವ್ರಿಗೆ ಹೋಗ್ತಾ ಇರ್ತಾರೆ. ಮತ್ತು ಅಶ್ಲೀಲ ಡಬಲ್ ಮೀನಿಂಗ್ ಮಾಡೋದ್ರಲ್ಲಿ ನೋಡ್ತಾರ ಸರ್? ಇಲ್ಲ, ನೋಡಲ್ಲ. ಆಮೇಲೆ ಅದಕ್ಕೂ ಒಂದು ಸ್ವಲ್ಪ ಇತ್ತು, ನೀವು ಹೇಳ್ದಂಗೆ ಹೇಳಿದ್ರಲ್ಲ ಹಿಂದೆ ಹಿಂಗಿತ್ತು ಅಂಥೇಳಿ ಸಿನಿಮಾದಲ್ಲಿ. ಈಗ ನೀವು ಮಾತಾಡಕ್ಕೆ ಹೋದರೆ ಸಿನಿಮಾದಲ್ಲಿ ಕೇಳಲ್ಲ, ನಾಟಕದಲ್ಲಿಯೂ ಕೇಳಲ್ಲ ಡಬಲ್ ಮೀನಿಂಗನ್ನು. ಯಾಕಂತಂದರೆ ಈಗ ನೋಡೋದಕ್ಕೆ ಬೇರೆ ಬೇರೆ ಇದೆ, ಅದರ ಆಚೆ ಮೀನಿಂಗ್ಗಳೇ ಸಿಗ್ತವೆ, ಕೈಯಲ್ಲಿ ಸಿಗ್ತದೆ. ಮತ್ತು ಅಂದಾಗ ಇದು ಕೇಳಿ ಏನು ಮಾಡ್ತಾರೆ ಸರ್? ಇದೇನಂತಂದ್ರೆ ಕೆಲವರು ಏನಂತಂದ್ರೆ ಅದು ಯಾವುದೋ ಒಂದು ವಿಡಿಯೋ ನೋಡಿ, ಯಾರೋ ಮಾಡಿದ್ದು ನೋಡಿ, ಇದು ವೃತ್ತಿರಂಗ ಭೂಮಿನೇ, ಇದು ಕೆಟ್ಟದ್ದು, ಹಿಂಗೆ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ಹಾಂ, ಇವತ್ತು ನಮ್ಮಲ್ಲಿ ಇಲ್ಲ ಸರ್ ಆ ರೀತಿಯಾದಂಥದ್ದು. 28 ವರ್ಷಗಳಲ್ಲಿ ಶಿರ್ಸಿ ಜಾತ್ರೆಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಎಷ್ಟು ನಿಮಗೆ? ಇಲ್ಲ, ಅದು ಅಂಥ ದಾಖಲೆ ಅಂತ ಭಾವಿಸಬಹುದಾದಂತ ನಿಮ್ಮ ಕಂಪನಿಯ 37 ವರ್ಷದಲ್ಲಿ. ನಾನೇನು ಹಂಗೆ ಲೆಕ್ಕ ಇಟ್ಟಿಲ್ಲ ಸರ್, ಚೆನ್ನಾಗಿ ಆಗಿದೆ. ಆದ್ರೆ ಯಾವತ್ತೂ ನಿಮ್ಮನ್ನು ನೋವು ಮಾಡಿಲ್ಲ, ಲಾಸ್ ಆಗಿಲ್ಲ. ಆಗಿಲ್ಲ. ಕರೋನಾ ಪೀರಿಯಡ್ ಅಲ್ಲಿ ಮಾತ್ರ ನಾವು ಅಲ್ಲಿದ್ದೀವಿ. ಒಂದು 3 ದಿವಸ ನಾಟಕ ಆಡಿದ ಕೂಡಲೇ ಕರೋನಾ ಬಂತು. ಕರೋನಾದ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಕಷ್ಟ ಸರ್. ಆದ್ರೆ ಜನಗಳು ಎಲ್ಲ ಪ್ರೀತಿಯಿಂದ ತಂದು. ಅಲ್ಲ, ನೀವು ಪ್ರದರ್ಶನ ಮಾಡುವಾಗ ಇರ್ಲಿಲ್ಲಲ್ಲ? ಇಲ್ಲ ಸರ್, ಮಾಡಂಗಿಲ್ಲ. ಎಲ್ಲ ಸಿರ್ಸಿಯಲ್ಲೇ ಇದ್ದು ಬಿಟ್ಟಿದ್ವಿ. ಸುಮಾರು 4 ಕಂಪನಿ ಸಿರ್ಸಿಯಲ್ಲಿ ಇತ್ತು ಅವಾಗ. ಕರೋನಾ ಸಂದರ್ಭದಲ್ಲಿ ನಾವು ಅಲ್ಲೇ ವಾಸ ಮಾಡಿ ಮಳೆಗಾಲ ಪೂರ್ತಿ ಕಳ್ಕೊಂಡು ಕರೋನಾ ಕಡಿಮೆ ಆದ್ಮೇಲೆ ಹೊರಗಡೆ ಹೋಗಿದ್ದು. ಓ, ನಿಮ್ಗೂ ಅಲ್ಲಿ ಕ್ವಾರಂಟೈನ್ ತರ ಮಾಡಿದ್ರ? ಹಾ ಸರ್. ಅಲ್ಲ, ಅಲ್ಲೇ ನೀವು ಹೋಗ್ಬಾರ್ದು ಅಂತ ಏನಾದ್ರು ಇದು ಮಾಡಿದ್ರ? ಇಲ್ಲ, ಹಂಗೇನಿಲ್ಲ. ಆದ್ರೆ ನಾಟಕ ಮಾಡುವಾಗ ಇರ್ಲಿಲ್ಲ. ನಾಟಕ ಹೇಗೆ ಮಾಡಿದ್ರಿ ಅಷ್ಟು ಜನರು? 20-25 ಸಾಲ ಶೂಲ ಮಾಡಿದ್ವಿ. ಆಮೇಲೆ ಜನಗಳು ಒಳ್ಳೆ ಜನಗಳು, ಸಿರ್ಸಿ ಜನಗಳು, ಅವ್ರು ಬಂದು ಕಿಟ್ಗಳು ಅದು ಇದು ಕೊಟ್ಟು ಹೋಗೋರು. ಏನು ಸರ್, ನಾವು ಯಾರು ಕೇಳದೆ ಇದ್ರು ಬಂದು ಮಾತಾಡಿಸಿ ಕೊಟ್ಟು ಹೋಗುವಂಥವ್ರು ಇದ್ದರಲ್ಲ. ಹಿಂಗೆ ಮಾಡಿ ಹೆಂಗೋ ಬದುಕೊಂಡು ಬಂದಿವಿ ಸರ್. ಕಷ್ಟ ಆಯಿತು. ಒಂದು ಕಂಪನಿಯನ್ನು ಕಟ್ಟುವ ಆಲೋಚನೆ ಹೇಗೆ ಬಂತು ನಿಮಗೆ? ಸರ್, ಕಂಪನಿ ಕಟ್ಟೋದು ಅಂತಂದರೆ ನಾನು ಮೊದಲು ಒಂದು 2 ನಾಟಕ ಬರೆದಿದ್ದೆ. ನಾನು ಬೇರೆ ಕಂಪ್ನಿಯಲ್ಲಿ ಬೇರೆ ಕಂಪ್ನಿಯಲ್ಲಿ ನಾನು ದುಡಿತಾ ಇದ್ದೆ. ಅಲ್ಲಿ ಹೋದಾಗ ನಾನು ಹಿಂಗೆ ನಾಟಕ ಬರೆದಿದ್ದೀನಿ, ಮಾಡೋಣ ಹಿಂಗೆ ಅಂತಂದರೆ ಅದಕ್ಕೆ ಯಾರೂ ಪ್ರೋತ್ಸಾಹನೇ ಕೊಡಲಿಲ್ಲ ನನಗೆ. ಅದು ಓದೋಕ್ಕೂ ಬಿಡಲಿಲ್ಲ. ಕಡೆಗೆ ಬೇಜಾರಾಗಿ ಇದ್ದ ಸಲುವಾಗಿಲ್ಲ ನಾನು ಕೇಳ್ತಾ ಇರೋದು ಇವರಿಗೆ ಕೇಳೋದು ಬೇಡವೇ ಬೇಡ, ಇದು ಬರೆಯೋದು ಬೇಡ, ಏನು ಬೇಡ ಅಂಥೇಳಿ ಆ ಭೀಮಾ ನದಿ ಬ್ರಿಡ್ಜ್ ಮೇಲೆ ಟಾಕ್ಳಿ ಅಂತಿದೆ ಅಲ್ಲಿ ನಿಂತ್ಕೊಂಡು 2 ಪುಸ್ತಕನ ಹರಿದಾಕಿಬಿಟ್ಟೆ ಹೊಳೆಯಲ್ಲಿ. 2 ನಾಟಕಗಳನ್ನು ಹೊಳೆಯಲ್ಲಿ ಹರಿದಾಕಿದೆ. ಆದರೆ ಅದರಿಂದ ಶ್ರಮ ಇತ್ತಲ್ಲ, ಜೊತೆಗೆ ಹರಿದಾಕಕ್ಕೇನು ಹರಿದಾಕಿದೆ, ಆದರೆ ಜೊತೆಗೆ ಕಣ್ಣಲ್ಲಿ ನೀರು ಕೂಡ ಏನಂತಂದ್ರೆ ಆ ಹೊಳೆಯಲ್ಲಿ ಬಿಟ್ಬಿಟ್ಟೆ. ಮುಂದೆ ಏನಂತಂದರೆ ಮತ್ತೂ ನನಗೆ ಮಾಡಬೇಕು, ಬರಿಬೇಕು, ನಾಟಕ ಆಡಿಸ್ಬೇಕು, ಇಂಥ ನಾಟಕ ಹಿಂಗೆ ಕೊಡಬೇಕು, ನನ್ನ ವಿಚಾರಗಳು ಏನದಾವೆ ಅವು ಏನಂತಂದರೆ ಈಗ ಒಂದು ನಾಟಕದ ಮುಖಾಂತರ ಅಂತಂದರೆ ನಾವು ಸಂದೇಶ ಕೊಡಬಹುದು. ಹೌದು. ಆ ಕಾರಣಕ್ಕಾಗಿ ಏನಂತಂದ್ರೆ ನಾನೇ ನಾಟಕ ಬರೆದು ನಾನು ಆಡಿಸಿ ಮಾಡಬೇಕು ಅಂತ ಹೇಳಿ ಸಂಘ ಕಟ್ಟೋ ಯೋಚನೆ ಬಂತು. ಸಂಘ ಕಟ್ಟಿದೆ. ಆಮೇಲೆ ಪ್ರಪ್ರಥಮವಾಗಿ ಏನಂತಂದರೆ ಕುಂಟಕೋಣ ಮೂಕಜಾಣ ಎನ್ನುವಂಥ ನಾಟಕ ಬರೆದೆ. ಅದು ಇತಿಹಾಸದಲ್ಲಿ ಅಷ್ಟು ನಡೆದಿರೋ ನಾಟಕ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಪ್ರದರ್ಶನ ಆಯ್ತು ಅದು? ಸುಮಾರು 15,000 ಮೇಲೆ ಪ್ರದರ್ಶನ ಆಯ್ತು. ಮೂರು ನಾಟಕ ಕಂಪನಿಗಳ ಮಧ್ಯೆ, 3 ಕಂಪನಿಗಳ ಮಧ್ಯೆ ಎಲ್ಲಿ ಹೋದ್ರು 400-500 ಪ್ರದರ್ಶನ. ಹೆಚ್ಚು ಅಂತಂದ್ರೆ 400 ಚಿಲ್ಲರೆ ನಾವು ದಾವಣಗೆರೆಗೆ ಪ್ರದರ್ಶನ ಕಂಡಿತು. ಆಮೇಲೆ ಮೈಸೂರಿಗೆ 300 ಚಿಲ್ಲರೆ, ಹಿಂಗೆ ಉಳಿದ ಕಡೆ 200. ಅದರ ವಸ್ತು ಹೇಗಿತ್ತದು ಸರ್? ಹಾಸ್ಯ. ಅದು ಮೇನ್ ಹಾಸ್ಯ ಮಾಡ್ತಿದ್ದೆ ಸರ್. ಫಸ್ಟ್ ನಾನೇ ಮಾಡ್ತಿದ್ದೆ ಒಂದು ಕುರುಡನ ಪಾತ್ರ. ಅದರಲ್ಲಿ ಕುರುಡ ಕುಂಟ ಮೂಗ ಹಿಂಗ್ ಬರ್ತದೆ. ಈಗ ಅದು ಅನ್ನೋ ಹಾಗೆ ಇಲ್ಲ, ಯಾಕಂದ್ರೆ ವಿಕಲಚೇತನರು ಬೇಕಾಗ್ತದೆ. ವಿಶೇಷ ಚೇತನರು ಅಂತ ಅನ್ಬೇಕಾಗ್ತದೆ. ಈಗ ವಿಶೇಷ ಚೇತನರನ್ನ ಇಟ್ಕೊಂಡು ನಾಟಕ ಬರೆದಿದ್ದೆ ಆ ಟೈಮಿಗೆ. ಆ ನಾಟಕ ಬಹಳ ಜನರಿಗೆ. ಅದರ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಹೇಳಿ. ಆ ನಾಟಕ ಪ್ರಥಮ ಪ್ರದರ್ಶನದ ಎಕ್ಸ್ಪೀರಿಯನ್ಸ್ ನೆನಪಿದೆಯಾ? ನೆನಪಿದೆ ಸರ್. ನಾಟಕ ಅದು ಏನಂತಂದ್ರೆ ನಾನು ಅದರಲ್ಲಿ ಅದು ಕಂಪನಿ ಕಟ್ಟೆ ಮಾಡಿದ್ದ ನೀವು? ಹೌದು, ಕಂಪನಿ ಕಟ್ಟೆ ಮಾಡಿದ್ದು. ನಿಮ್ಮ ಕುಟುಂಬದ ವಿರೋಧ ಏನೋ ಇರ್ಲಿಲ್ಲ ಅದಕ್ಕೆ? ಇಲ್ಲ ಸರ್, ಇಲ್ಲ. ನಾವು ಬಡವರೇ, ನಾವು ಇಲ್ಲಾದ್ರೂ ಅಷ್ಟೇ ಅಲ್ಲಾದ್ರೂ ಅಷ್ಟೇ. ಕಳ್ಕೊಳ್ಳೋದು ಕಳ್ಕೊಳ್ಳೋದು ಏನಿದೆ ಅಂತ ವಿರೋಧ ಆಗ್ತದೆ? ಏನು ವಿರೋಧ ಆಗಲಿಲ್ಲ. ಆದ್ರೆ ಅದರಲ್ಲಿ ಏನಂತಂದ್ರೆ ನನ್ನ ಆಲೋಚನೆ ಏನಿತ್ತು ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಮಾಡ್ತಾರೆ. ಈಗ ಅದಕ್ಕೆ
ಆನ್ಸರ್ ಇರ್ಲಾರ್ದ ಪ್ರಶ್ನೆನೇ ಮಾಡ್ತಿರ್ತಾರೆ ಕೆಲವೊಂದು ಇದಕ್ಕೆ ತಮಾಷೆಗೆ ಇನ್ನೇನು ಹೇಳ್ತಾರೆ. ಮದುವೆ ಆದ ಕುರು ಹೆಂಡತಿಗೆ ಮಾಂಗಲ್ಯ ಇರ್ತದೆ, ಬಳೆ ಇರ್ತದೆ, ಕಾಲಲ್ಲಿ ಕಾಲುಂಗುರ ಇರ್ತದೆ, ಮೂಗುತಿ ಇರ್ತದೆ. ಆದರೆ ಗಂಡಸಿಗೇನು ಗುರುತು ಮದುವೆ ಆದ ಕುರು ಅಂತ ಹೇಳೋದು. ಗಂಡಸಿಗೇನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಆದ್ರೆ ಕೇಳೋದು ಸುಮ್ಮನೆ. ಅದು ಇದೇ ಒಂದು ತಲೆ ಕೆಡಿಸೋದು. ಹಂಗೆ ಏನಂತಂದ್ರೆ ಇನ್ನೊಂದು ಇತ್ತು. ಅದು ಕುರುಡನ ಹೆಂಡತಿ ಜೊತೆ ಕುಂಟ ಕುಣ್ದ, ಮೂಗ ನೋಡ್ದ, ಕುರುಡನ ಮುಂದೆ ಹೆಂಗೆ ಹೇಳ್ತಾನೆ ಮೂಗ ಅನ್ನುವಂಥದ್ದು. ಕರೆಕ್ಟ್. ಇವನಿಗೆ ಹೇಳ್ಬೇಕಂದ್ರ ನಿನ್ನ ಹೆಂಡತಿ ಅವನ ಜೊತೆ ಕುಣಿದಳು ಅಂತ ಹೇಳೋದಕ್ಕೆ ಇವನಿಗೆ ಬಾಯಿಲ್ಲ. ಅಭಿನಯ ಮಾಡಿ ತೋರಿಸಿದ್ರೆ ನೋಡಕ್ಕೆ ಅವನಿಗೆ ಕಣ್ಣಿಲ್ಲ. ಅದು ಹೆಂಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದು ಸುಮ್ಮನೆ ಪ್ರಶ್ನೆನೇ. ನಾನು ಇದಕ್ಕೊಂದು ಆನ್ಸರ್ ಬರೆದ್ರಾಯ್ತು ಅಂತ ಯೋಚನೆ ಮಾಡಿದೆ. ನಾನು ಒಂದು ಆನ್ಸರ್ ಬರಿಬೇಕು ಅಂತೇಳಿ. ಅವನು ಏನಂತಂದರೆ ಮೂಗ ಹಾರ್ಮೋನಿಯಂ ಪ್ರಾಕ್ಟೀಸ್ ಮಾಡ್ಕೊತಾನೆ ಇದು ಹೇಳೋ ಸಲುವಾಗಿ. ಅದಕ್ಕೆ ಹೆಂಗೆ ಹೇಳ್ತಾನಂತಂದರೆ ಅವನು ಹಾರ್ಮೋನಿಯಂ ವಾದನ ಮಾಡಿ ತಿಳಿಸ್ತಾನೆ. ಹೆಂಗೆ ತಿಳಿಸ್ತಾನಂತಂದರೆ ಹಾಡಿನ ಮುಖಾಂತರ. ಸಿನಿಮಾ ಹಾಡು ಇನ್ನೊಂದು ಮತ್ತೊಂದು. ನಿನ್ನ ಅನ್ನೋದು ನಿನ್ನ ಹೆಂಡತಿ ರಂಗಿ ಕುಂಟನ ಜೊತೆ ಕುಣಿದ್ಲು ಅಂತ ಹೇಳುವಂಥದ್ದು. ಫಸ್ಟ್ ನಿನ್ನ ಅಂತ ಹೇಳಬೇಕು. ಆವಾಗ ಏನಂತಂದರೆ ಅವನು ಹೇಳ್ತಾನೆ, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು, ನಿನ್ನ ತುಟಿಯ ನಗುವಿನಲ್ಲೇ ನನ್ನೆ ಮರೆತು ಹೋದೆನು, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು, ನಿನ್ನ 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 ಏನ್ಲೇ ನಿನ್ನ ಬರ್ಸಕತ್ತಿ, ಮುಂದಿಂದ ಹೇಳು, ಏನು ಹೇಳಕತ್ತಿ, ನಿನ್ನ ಅಂದ್ರೆ ಏನದು? ಇದನ್ನ ನಿನ್ನ ತಲೆಯಲ್ಲಿ ಇಟ್ಕೋ ಅಂತ ತೋರಿಸ್ತಾನೆ. ತೋರಿಸ್ದಾಗ ನಿನ್ನ ಅನ್ನೋದನ್ನ ತಲೆಯಲ್ಲಿ ಇಟ್ಕೋ ಅಂತ ಒಂದು ಬಳ್ಳ ಹಿಂಗೆ ಮಾಡಿಸಿ ತೋರಿಸ್ತಾನೆ. ನಿನ್ನ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಿನ್ನ ಈಗ ಹೆಂಡತಿ ಅಂತ ಹೇಳಬೇಕು. ಹೆಂಡತಿ ಎಂದರ ನಗತಾನ, ತಂದ ಕಂದರ ಅಳತಾನ, ಹಿರಿ ಹಿಗ್ತಾನ, ಜೊಳ ತಗೊಂಡು ಬಾಂದ್ರ ಬಗ್ತಾನ. ಹೆಂಡತಿ ಎಂದರ ನಗತಾನ, ತಂದ ಕಂದರ ಅಳತಾನ. ಹೆಂಡತಿ 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 ಎಲ್ಲೇ ಮತ್ತೆ ಹೆಂಡತಿ ಅದು ಬಾ. ನಿನ್ನ ಹೆಂಡತಿ ನೆನ್ಪಿಟ್ಕೊಂಡ್ಯಾ? ಸರಿ, ನಿನ್ನ ಹೆಂಡತಿ ರಂಗಿ ನಿನ್ ಮೇಲೆ ನನ್ನ ಮನಸ್ಸೈತೆ, ಕಣ್ ತುಂಬ ನಿನ್ನ ಗೊಂಬೆ ತುಂಬೈತೆ. ರಂಗಿ 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 ಮತ್ತೇನಿಲ್ಲ ರಂಗಿ ರಂಗಿ. ಮತ್ತೆ ಇದನ್ನು ನೆನ್ಪಿಟ್ಕೋ, ನಿನ್ನ ಹೆಂಡತಿ ರಂಗಿ. ಹೌದು, ಮತ್ತೆ ನಾನು ಹೆಂಡತಿ ರಂಗಿನೇ ಅಲ್ಲ ಅಂತ ಹೇಳೋದು. ಈಗ ನಿನ್ನ ಹೆಂಡತಿ ರಂಗಿ ಲವ್ ಅಂತ ಹೇಳಬೇಕು. ಅದು ಏನ್ ಹುಡುಗರು ಯಾಕೆ ಹಿಂಗ್ ಮಾಡ್ತಿರು, ಲವ್ 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 ಅಂತ ಊಟ ಬಿಡ್ತಿರು, ಏನ್ ಹುಡುಗರು. ಕೊನೆಗೆ ಮತ್ತೆ ಲವ್ 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 ಏನಲ್ಲ ಮತ್ತೆ ಲವ್ ಲವ್ ಅಂತ ಬರ್ಸಕತ್ತಿ. ಅದ ಬಾ ಇದು ಇಟ್ಕೋ, ನಿನ್ನ ಹೆಂಡತಿ ರಂಗಿ ಲವ್ ಲವ್. ಅಲ್ಲ ಮಗ, ಈ ಮೂಗ ಏನೋ ಹೇಳಕತ್ತ ನನಗೆ. ಹೇಳೆ ಮುಂದೇನಾತು? ನಿನ್ನ ಹೆಂಡತಿ ರಂಗಿ ಲವ್ ಲವ್. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ. ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ಮಾಡುವುದು ಇನ್ನೊಂದು, ಮಾಡುವುದು ಇನ್ನೊಂದು. ಇದು ನೆನ್ಪು. ನಿನ್ನ ಹೆಂಡತಿ ರಂಗಿ ಲವ್ ಲವ್, ಮಾಡುವುದು ಇನ್ನೊಂದು. ಹೇಳಲೇ? ಯಾರು ಹೇಳಲೇ? ನನ್ನ ಮಗನಿಗೆ ಹುಟ್ಟಿಲ್ಲ ಅನ್ಸಿಬಿಡ್ತೀನಿ. ಹೇಳಲೇ ಅವನ ಹೆಸರನ್ನ? ಹಳ್ಳದ ದಂಡ್ಯಾಗ ಹೊಂಟರ 3 ಕಳ್ಳರು, ಹಳ್ಳದ ದಂಡ್ಯಾಗ ಹೊಂಟರ 3 ಕಳ್ಳರು. ಒಬ್ಬ ಕುಂಟ, ಒಬ್ಬ ಅವನಿಗೆ ಕಾಲೇ ಇಲ್ಲ, ಒಬ್ಬ ಕುರುಡ ಅವನಿಗೆ ಕಣ್ಣೇ ಇಲ್ಲ. ಇದು ಕುಂಟ ಲಾಸ್ಟಿಗೆ ಬರ್ತದೆ. ಕುಂಟ 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 ಕಂಟ್ಯ ಅಂದ್ಬಿಡ್ತಾನೆ. ಇದು ಹಾಡಲ್ಲಿ ಈ ರೀತಿಯಾಗಿ ಹೇಳಿದಾಗ ಪ್ರೇಕ್ಷಕರ ಕರತಾಡನ, ಆ ಖುಷಿ, ಆ ಸಿಳ್ಳೆ, ಅದು ಜನ ಎದ್ದು ಕುಣಿತಿರ್ತಾರೆ. ಅದು
ಈ ಒಂದು ವಿಷಯ ಇಟ್ಕೊಂಡು ಅಲ್ಲಿಂದ ಕತೆ ಬರ್ಕೊಂಡು ಬಂದ್ಬಿಟ್ಟೆ. ಭಾಳ ಚೆನ್ನಾಗಿ ಹೋಯ್ತು ಅದು ನಾಟಕ. ಆಮೇಲೆ ಈ ಕಾಮಿಡಿ ಕಿಲಾಡಿಗಳಲ್ಲಿ ಕೂಡ ನಮ್ಮ ಹುಡುಗರು, ನನ್ನ ಕೈಯಲ್ಲಿ ತಯಾರಾದಂಥ ಒಬ್ಬ ಹರೀಶ್ ಅನ್ನೋ ಹುಡುಗ ಇದ್ದ, ಆಮೇಲೆ ಇನ್ನೊಂದು ಹುಡುಗ ಮತ್ತೊಬ್ಬರು ಸೇರ್ಕೊಂಡು ಅಲ್ಲಿ ಕೂಡ ಏನಂತಂದ್ರೆ ಅವರು ತುಮಕೂರಲ್ಲಿ ಕ್ಯಾಂಪ್ ಮಾಡಿದ್ದೆ ನಾನು. ಆವಾಗ ಅಲ್ಲಿ ಬಂದು ನಾಟಕ ನೋಡ್ಕೊಂಡು ಹೋಗಿ ನಮ್ಮಲ್ಲಿ ಒಂದು ಸನ್ನಿವೇಶ ಕೊಡ್ರಿ ಅಂಥೇಳಿ ಮಾಡಿದ್ರು. ಒಂದು ಸನ್ನಿವೇಶ ಮಾಡಿದ್ವಿ. ಆಮೇಲೆ ಅವ್ರು ಏನಂತಂದ್ರೆ ಅದು ಆದಮೇಲೆ ಮತ್ತೆ 2 ಸನ್ನಿವೇಶಗಳನ್ನು ಒಂದು ಸರಿ ಒಂದು ಬಿಟ್ಟರು. ಸಿಕ್ಕಾಪಟ್ಟಿ ಜನ ನೋಡಿದ್ರು ಅದು ಕೂಡ. ಹಾಗಾಗಿ ಏನಂತಂದ್ರೆ ಆ ನಾಟಕ ಆಯಿತು. ಆಮೇಲೆ ಜೇವರ್ಗಿ ರಾಜಣ್ಣ ನಾಟಕ, ಜೇವರ್ಗಿ ರಾಜಣ್ಣ ಹೆಸರು ಕರ್ನಾಟಕ ತುಂಬ ಪ್ರಚಲಿತ ಆಗಿ ಫೇಮಸ್ ಆಯಿತು ಅಂತ ಹೇಳ್ಬೋದು. ಆಮೇಲೆ ಮುಂದೆ 14 ನಾಟಕಗಳನ್ನು ಪ್ರತಿ ವರ್ಷ ಪ್ರತಿ ಜಾತ್ರೆಗೆ ಒಂದೊಂದು ಹೊಸ ನಾಟಕ ಬರೀತಾ ಮಳೆಗಾಲದಲ್ಲಿ ಆ ನಾಟಕ ಬರೆದು ಅದಕ್ಕೇನಂದ್ರೆ ನಿರ್ದೇಶನ ಮಾಡ್ತೀನಿ, ಒಳ್ಳೆ ನಿರ್ದೇಶನ ಮಾಡಿ ಆ ನಾಟಕವನ್ನು ವೇದಿಕೆಗೆ ತರ್ತೀವಿ. ತಂದ ಮೇಲೆ ಅದನ್ನೇನಂತಂದರೆ ಮತ್ತೆ ಎಲ್ಲ ಜಾತ್ರೆಗಳು, ಮೊದಲಿಗೆ ನಮಗೆ ಗೊಡಚಿ ಕುಕನೂರು ಅಂತ ಜಾತ್ರೆ ಬರ್ತದೆ, ಅದು ಮುಗಿಸ್ಕೊತೀವಿ. ಅದು ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ. ಆಮೇಲೆ ಜನವರಿಯಲ್ಲಿ ಕೊಪ್ಪಳ, ಆಮೇಲೆ ಬನಶಂಕರಿ, ಬೇರೆ ಬೇರೆ ಜಾತ್ರೆಗಳು ಸಾಕಷ್ಟು ಇರ್ತದೆ. ಆವಾಗ ಬನಶಂಕರಿ ಮಾಡ್ತೀವಿ. ನೆಕ್ಸ್ಟ್ ಏನಂತಂದರೆ ಮೈಲಾರ ಜಾತ್ರೆ ಬರ್ತದೆ. ಈ ವಿಜಯನಗರ ಜಿಲ್ಲೆಯಲ್ಲಿ ಮೈಲಾರ ಅಂತ ಬರ್ತದೆ. ಅಲ್ಲಿ ಅದು ಭಾಳ ಫೇಮಸ್ ಜಾತ್ರೆ ಸರ್. ಅಲ್ಲಿ ಕಾರಣಿಕ ಆಗ್ತದೆ. ಆ ಜಾತ್ರೆಗೆ ಹೋಗಿರ್ತೀವಿ. ಆ ಜಾತ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ಕೊಟ್ಟೂರು ಬರ್ತದೆ. ಕೊಟ್ಟೂರು ಮುಗಿದ ಮೇಲೆ ಒಂದು ವರ್ಷ ಈ ಇಸವಿಯಲ್ಲಿ ಅಂದರೆ 20, 22, 24, 26, ಈಗ 26 ಈ ವರ್ಷ ಬಂತು. 25 ಬರಲ್ಲ, 26 ಬಂತು, 27 ಬರಲ್ಲ, 28ಕ್ಕೆ ಸಿರ್ಸಿ ಜಾತ್ರೆ ಮತ್ತೆ ಬರ್ತದೆ. ಹಂಗೆ ಆ ಜಾತ್ರೆ ಮುಗಿಸ್ಕೊಂಡು ಮತ್ತೆ ಮಳೆಗಾಲದ ಕ್ಯಾಂಪು. ಹೀಗೆ ನಾವು ನಿರಂತರವಾಗಿ ಮಳೆಗಾಲದಲ್ಲಿ ಕೂಡ ನಿಲ್ಲಿಸೋದಿಲ್ಲ. ಮಳೆಗಾಲ ಯಾವ ಕಡೆ ಹೋಗ್ತೀರಿ? ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ವರ್ಷ ಮಾಡಿದ್ದೀವಿ. ಮೈಸೂರು ಮಾಡಿದ್ದೀವಿ, ಬೆಂಗಳೂರು ಮಾಡಿದ್ದೀವಿ, ಆಮೇಲೆ ತುಮಕೂರು ಮಾಡಿದ್ದೀವಿ. ಅಂದರೆ ಈ ಕಡೆ ಜಾಸ್ತಿ ಯಾಕೆ ಮಾಡಲ್ಲ ಅಂದ್ರೆ ಈ ಕಡೆ ಜನಗಳು ಬಹಳ ಒಳ್ಳೇದು ಕೊಟ್ಟರೆ ಬಹಳ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಆದರೆ ಕಲಾವಿದರ ಕೊರತೆ ಇದೆ ನಮ್ಮ ರಂಗಭೂಮಿಯಲ್ಲಿ. ಆ ಒಳ್ಳೆ ಕಲಾವಿದರು ಈ ಕಡೆ ಸಿಗೋದಿಲ್ಲ. ಅದ್ರ ಸಲುವಾಗಿ ಏನಂತಂದರೆ ಅಲ್ಲೇ ಉತ್ತರ ಕರ್ನಾಟಕದಲ್ಲೇ ಕ್ಯಾಂಪ್ಗಳನ್ನು ಮಾಡ್ಕೊಳ್ತಿದ್ವಿ. ಹಾಗೆ ಯಾವಾಗೋ ಒಂದ್ಸರಿ ಬಂದಿರ್ತೀವಿ ಹಿಂಗೆ ಈ ಕಡೆ.